ಮಾಧ್ಯಮಗಳಿಗೆ ಬ್ರೇಕ್ ಹಾಕಲು ಸರ್ಕಾರದ ಪ್ಲಾನ್. ಮಾಧ್ಯಮ ಸ್ವಾತಂತ್ರ್ಯ ಹತ್ತಿಕ್ಕುವ ಪ್ರಯತ್ನಕ್ಕೆ ವಿರೋಧ. ವಿಧಾನಸೌಧದಲ್ಲಿ ಮಾಧ್ಯಮ ಸಂಚಾರಕ್ಕೆ ಮತ್ತು ರಾಜಕೀಯ ನಾಯಕರ ಪ್ರತಿಕ್ರಿಯೆ ಪಡೆಯಲು ಸರ್ಕಾರ ಹೊಸ ಬೇಲಿ ಹಾಕ್ತಾ ಇದೆ. ವಾರ್ತಾ ಇಲಾಖೆಗೆ ಪತ್ರ ಬರೆದಿರುವಂತಹ DPAR ಇನ್ನು ಮುಂದೆ ನಿಗದಿಪಡಿಸಿದ ಸ್ಥಳದಲ್ಲೇ ಬೈಟ್ ಪಡೆಯಬೇಕು ಅಂತ ಹೇಳಿ ಸೂಚಿಸಿದೆ. ಸರ್ಕಾರದ ಈ ನಡೆಯ ಹಿಂದೆ ತನ್ನ ವೈಫಲ್ಯಗಳನ್ನ ಮುಚ್ಚಿಟ್ಟುಕೊಳ್ಳುವ ಹುನ್ನಾರ ಅಡಗಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಕಳೆದ ವಾರವಷ್ಟೇ ಸಚಿವರ ಕಚೇರಿಯಲ್ಲೇ 300 ಗ್ರಾಂ ಚಿನ್ನದ ಕಳ್ಳತನವಾಗಿದ್ದು ಬಹಿರಂಗವಾಗಿತ್ತು. ಇಂತಹ ಲೋಪದೋಷಗಳು ಮಾಧ್ಯಮ ಕ್ಯಾಮೆರಾದಲ್ಲಿ ಸರಿಯಾಗಬಾರದು ಎನ್ನುವಂತಹ ಕಾರಣಕ್ಕೆ ಈ ನಿರ್ಬಂಧವನ್ನ ಹೇರಲಾಗ್ತಾ ಇದೆ ಎನ್ನಲಾಗಿದೆ. ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ವಿರೋಧ ಪಕ್ಷದ ನಾಯಕರು ಹಾಗೂ ಸ್ವಪಕ್ಷದ ಶಾಸಕರಿಂದಲೇ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಾತನಾಡಿ, ಮಂತ್ರಿಗಳ ಕಚೇರಿಯಲ್ಲಿ ನಡೆದ ಚಿನ್ನದ ಕಳ್ಳತನವನ್ನ ಮಾಧ್ಯಮದವರು ಬಯಲಿಗೆ ಎಳೆದಿದ್ದಕ್ಕೆ ಈ ಸೇಡಿನ ಕ್ರಮವನ್ನ ತೀರಿಸಿಕೊಳ್ಳಲಾಗ್ತಾ ಇದೆ ಎಂದಿದ್ದಾರೆ. ಇತ BY ವಿಜಯೇಂದ್ರ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವುದನ್ನ ತಡೆಯಲಾಗದ ಅಯೋಗ್ಯ ಸರ್ಕಾರ ಮಾಧ್ಯಮಗಳ ಮೇಲೆ ದರ್ಪವನ್ನ ತೋರಿಸ್ತಾ ಇದೆ ಎನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. JDS ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ಭ್ರಷ್ಟಾಚಾರ ಬೇಯಲಾಗುವ ಭಯದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಯಾವಾಗ ನೀವು ಮಂತ್ರಿಗಳ ಕಚೇರಿಯಲ್ಲಿ ಅದು ನೀವು ಮಾಧ್ಯಮದವ್ರದ್ದು ಒಂದು ಸಣ್ಣ ತಪ್ಪಿದೆ, ನೀವು ಅಲ್ಲಿ ಲಕ್ಕೊಂಡಿಯಲ್ಲ, ಯಾವುದೋ ಲಕ್ಕೊಂಡಿ ಅಲ್ಲಿ ಚಿನ್ನ ಹುಡುಕ್ರಿ, ಅಲ್ಲೊಂದು ಸ್ವಲ್ಪ ಕ್ಯಾಮ್ರಾ ಹಾಕಿ ಎಲ್ಲೆಲ್ಲಿ ಸಿಕ್ಕಿದೆ ಹುಡುಕಿ ಅಂತ ಅನ್ಕೊಂಡಿದ್ದು. ನೀವು ಅಲ್ಲಿ ಕ್ಯಾಮ್ರಾ ಹಾಕೋದು ಬಿಟ್ಟು ಮಂತ್ರಿಗಳ ಕಚೇರಿ ಕ್ಯಾಮ್ರಾ ಹಾಕಿ ಚಿನ್ನ ಹುಡುಕ್ಬಿಟ್ರಲ್ಲ, ದುಡ್ಡು ಹುಡುಕ್ಬಿಟ್ರಿ, ಅದಕ್ಕೆ ನಿಮ್ಗೆ ನಿರ್ಬಂಧ ಹಾಕಿದ್ದಾರೆ. ಅಂದರೆ ಮಾಧ್ಯಮ ಒಂಥರ ವಾಚ್, ನಾನು ಅಲ್ಲಿ ಕಟ್ಟಿದ್ದೀನಿ, ವಾಚ್ ಮಾಡೋದು, ಸರ್ಕಾರನ ವಾಚ್ ಮಾಡಿ ಏನೇನು ತಪ್ಪು ಮಾಡುತ್ತೋ ಅಂತ ಹೇಳೋದಕ್ಕೆ ಮಾಧ್ಯಮ ಇರೋವಂಥದ್ದು. ಅದಕ್ಕೆ ಈಗ ಕತ್ತರಿ ನನಗನ್ಸ್ತೈತೆ ಮೋಸ್ಟ್ಲಿ ಮಾದೇವಪ್ಪನವ್ರು ಹೇಳಿದಾರಲ್ಲ, ಇಲ್ಲೆಲ್ಲ ನಾಯಿಗಳು ಜಾಸ್ತಿ ಸೇರ್ಕೊಂಬಿಟ್ಟಿದ್ದಾರೆ. ಮಾದೇವಪ್ಪನವ್ರು ಹೇಳಿರೋದು, ನಾನಲ್ಲ. ಇಲ್ಲೆಲ್ಲ ವಿಧಾನಸೌಧ ಪೂರ್ತಿ ಸೇರ್ಕೊಂಬಿಟ್ಟಿದ್ದಾರೆ ಬೀದಿ ನಾಯಿಗಳು ಮತ್ತು ನಿಯತ್ತಿನ ನಾಯಿಗಳು. ಅದಕ್ಕೆ ಮಾಧ್ಯಮದವ್ರು ಬಂದರೆ ಏನನ್ನ ಕಚ್ಚಿಬಿಟ್ಟಾರು ಅಂಥೇಳಿ ನಿಮ್ಮ ಸೇಫ್ಟಿಗೋಸ್ಕರ ಮಾಡಿರ್ಬೇಕು. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದರಿಂದ ಸರ್ಕಾರ ಕಳ್ತನ ಮಾಡ್ತಾ ಇದೆ, ಲೂಟಿ ಹೊಡಿತಾ ಇದೆ ಅನ್ನೋದಕ್ಕೆ ಮುಚ್ಕೊಳಕ್ಕೋಸ್ಕರ ಈ ಥರ ಮಾಧ್ಯಮವನ್ನು ರಿಸ್ಟ್ರಿಕ್ಟ್ ಮಾಡಿದ್ದೀರ ಅಂತ ಜನ ಈಗಾಗಲೇ ಮಾತಾಡ್ತಾ ಇದ್ದಾರೆ. ಆಗಲೇ ಬೆಳಗ್ಗೆಯಿಂದ ಇವರು ಆದೇಶ ಬಂದಾಗಿಂದನೂ ಕೂಡ ಜನ ಮಾತಾಡ್ತಾ ಇದ್ದಾರೆ. ಲೂಟಿ ಮಾಡ್ತಾ ಇದ್ದಾರೆ, ಅದನ್ನು ತಡೆಯೋಕ್ಕೆ ಹೋಗಿದ್ದಕ್ಕೋಸ್ಕರ ಮಾಧ್ಯಮದ ಮೇಲೆ ಈ ಥರ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ, ಇದನ್ನು ಕೂಡಲೇ ವಾಪಸ್ ಪಡಿಬೇಕು. DPR ಅವರು ಇದನ್ನು ಕೂಡಲೇ ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇಲ್ಲ, ನಾನು ಅದನ್ನು ಆದೇಶ ವಾಪಸ್ ತೊಗೊಬೇಕು ಅಂತ ಹೇಳ್ತೀನಿ, ಮತ್ತು ಚೀಫ್ ಸೆಕ್ರೆಟರಿಗೂ ಮಾತಾಡ್ತೀನಿ. ಡೀಟೇಲ್ ನನಗೆ ಅದ್ರ ಬಗ್ಗೆ ವರದಿ ಕೊಡೋಕ್ಕೆ ನಾನು ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರನೂ ಬರ್ತೀನಿ, ಫೋನಲ್ಲೂ ಮಾತಾಡ್ತೀನಿ. ವಾಪಸ್ ತೆಗೀರಿ ಅನ್ನೋ ಆಗ್ರಹವನ್ನು ನಾನು ಮಾಡ್ತೀನಿ. ಕಾಂಗ್ರೆಸ್ ಸರ್ಕಾರ ಇದೊಂದು ನಾಲಾಯಕ್ ಸರ್ಕಾರ ಅಂತೇಳಿ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಮತ್ತೊಂದು ನಿರ್ಧಾರ ಇವತ್ತು ತೆಗೆದುಕೊಂಡಿರುವಂಥದ್ದು. ವಿಧಾನಸೌಧದ ಒಳಗಡೆ ಮಾಧ್ಯಮದವರಿಗೆ ನಿರ್ಬಂಧ ಹೇರಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಬಲವಾಗಿ ಖಂಡಿಸ್ತೇವೆ. ಇಂಥ ಒಂದು ಪ್ರಜಾಪ್ರಭುತ್ವದ ವಿರೋಧಿ ನಡೆ, ಇಂಥ ತೀರ್ಮಾನಗಳನ್ನ ಯಾಕೆ ತೆಗೆದುಕೊಳ್ತಾ ಇದ್ದಾರೆ ನಮ್ಮಂತೂ ಅರ್ಥ ಆಗ್ತಾ ಇಲ್ಲ. ಕಳೆದ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ದ್ವೇಷ ಭಾಷಣದ ಕಾಯ್ದೆಯನ್ನು ಕೂಡ ತಂದರು. ಗಮನಿಸ್ತಾ ಹೋದರೆ ಈ ಸರ್ಕಾರ ಒಂದೊಂದು ನಿರ್ಣಯವೂ ಕೂಡ
ಪ್ರಜಾಪ್ರಭುತ್ವವನ್ನು ಅಣಕಿಸುವ ರೀತಿಯಲ್ಲಿ ಈ ರೀತಿ ನಿರ್ಧಾರವನ್ನು ಕೈಗೊಳ್ತಾ ಇರತಕ್ಕಂಥದ್ದು ಖಂಡಿತ ಸರಿಯಲ್ಲ. ಇಂಥ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ಹಿಂತೆಗೆದುಕೊಳ್ಬೇಕು. ಮಾಧ್ಯಮಗಳ ಮೇಲೆ ಈ ರೀತಿ ನಿರ್ಬಂಧ ಹೇರುವುದನ್ನು ನಾವು ಖಂಡಿತ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ವಿರೋಧಿ ನಡೆ ಅನ್ನೋದನ್ನ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಜೈಘೋಷಗಳಿಗೆ ಕಡಿವಾಣ ಹಾಕೋದಕ್ಕೆ ಈ ಅಯೋಗ್ಯ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಮೊಳಗಿದ್ರು ಕೂಡ ವಿಧಾನಸೌಧದಲ್ಲಿ ಪುರಾವೆಗಳಿಲ್ಲ ಅಂತೇಳಿ ಅದರ ವಿರುದ್ಧ ಒಂದು ಅಂತ ದೇಶದ್ರೋಹಿಗಳನ್ನ ಒಳಗಾಕೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಅದು ಈಗ ಎಲ್ಲೋ ಯಾರ್ದೋ ಒಬ್ಬ ಕಚೇರಿಗಳಲ್ಲಿ ಸಚಿವರ ಕಚೇರಿ ಒಳಗೆ ಕಳ್ಳತನ ಆಯಿತು, ಮತ್ತೊಂದಾಯಿತು ಅನ್ನುವ ನೆಪವೊಡ್ಡಿ ಈ ರೀತಿ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರುವಂಥದ್ದು ಈ ಒಂದು ಆದೇಶವನ್ನ ತತ್ಕ್ಷಣ ಹಿಂಪಡೆಯಬೇಕು ಅಂತೇಳಿ ನಾನು ಆಗ್ರಹಪಡಿಸ್ತಾ ಇದ್ದೇನೆ. ಸಚಿವರಿಂದಲೇ ಸರ್ಕಾರದ ನಿರ್ಧಾರಕ್ಕೆ ವಿರೋಧ. ಕೇವಲ ವಿರೋಧ ಪಕ್ಷಗಳಷ್ಟೇ ಇಲ್ಲ, ಕಾಂಗ್ರೆಸ್ನ ಶಾಸಕ ರಂಗನಾಥ್ ಕೂಡ ಮಾಧ್ಯಮಗಳ ಮೇಲಿನ ನಿರ್ಬಂಧಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳಿಗೆ ಸ್ವಾತಂತ್ರ್ಯವನ್ನ ನೀಡಬೇಕು, ನಿರ್ಬಂಧ ಹೇರುವುದು ತಪ್ಪು ಅಂತ ಹೇಳಿದ್ದಾರೆ. ಇನ್ನು ಸಚಿವ ಚಲುವರಾಯಸ್ವಾಮಿ ಅವರು ಮಾತನಾಡಿ, ತಮಗೆ ಈ ಬಗ್ಗೆ ಮಾಹಿತಿ ಇಲ್ಲ. ಒಂದು ವೇಳೆ DPARನಿಂದ ಇಂತಹ ಸೂಚನೆ ಬಂದಿದ್ರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸರಿಪಡಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಆ ಥರದ್ದೇನಿರಲ್ಲ. ನಿಮಗೆ ಅವ್ರು ಕಾನೂನಿ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋಂಥದ್ದು ನಮ್ಮ ದೇಹ. ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿ ಇರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿದೆ. ಸೊ ಹಾಗಾಗಿ ನಿರ್ಬಂಧ ಹಾಕೋದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಕೂಡದು ಅನ್ನೋದನ್ನ ನಾನು ಹೇಳ್ತೇನೆ. ವಿಧಾನಸೌಧದ ಭದ್ರತಾ ಲೋಪವನ್ನ ಸರಿಪಡಿಸುವ ಬದಲು ಸತ್ಯಗಳನ್ನ ಬಿತ್ತರಿಸುವಂತಹ ಮಾಧ್ಯಮಗಳಿಗೆ ಬ್ರೇಕ್ ಹಾಕಲಿಕ್ಕೆ ಸರ್ಕಾರ ಮುಂದಾಗಿದೆ. ಕಿಂಗಲ್ ಗೇಟ್ ಬಳಿಯೇ ಮಾಧ್ಯಮದವನ್ನ ಕಟ್ಟಿಹಾಕುವ ಪ್ರಯತ್ನಕ್ಕೆ ಪತ್ರಕರ್ತರಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರ ತನ್ನ ಈ ವಿವಾದಿತ ನಿರ್ಧಾರವನ್ನ ಹಿಂಪಡೆಯುತ್ತಾ ಅಥವಾ ಮಾಧ್ಯಮಗಳ ಧ್ವನಿಯನ್ನ ಅಡಗಿಸುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಹರಿಕುಮಾರ್ ಜೊತೆ ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ.